ಮದೋನ್ಮತ ಭೀಮಾದಿಗಳು ಅವರ ಪರಾಕ್ರಮವನ್ನು ಹೀನ ಮಾಡುವ ಸಾಮರ್ಥ್ಯವುಳ್ಳ ನಿನ್ನ ಹಿರಿಯ ಮಗನನ್ನು ಹಸ್ತಿನಾವತಿಯಲ್ಲಿ ತೋರಿಸುತ್ತೇನೆ ಬಾರಮ್ಮ ನಕಲಾದಿಗಳ ಜನನಿ ಅತಿ ಸೌಖ್ಯ ಪ್ರಧಾನಿ. ಹಿರಿಯ ಮಗನನ್ನು ತೋರಿಸುತ್ತೇನೆಂಬ ಸಿದ್ಧವಾದ ಮಾತುಗಳನ್ನು ನಾನು ನಂಬಲಾರೆ. ಹಿರಿಯ ಮಗನನ್ನು ತೋರಿಸುತ್ತೇನೆಂಬ ನಂಬಿಕೆಯ ಧಾರ್ಮಿಕ ನುಡಿಯ ಮಾತುಗಳನ್ನು ನಾನು ನಂಬಲಾರೆ. ಶ್ರೀಕೃಷ್ಣ ನಾನು ಒಂದು ಮಾತು ಹೇಳಮ್ಮ. ಅಮ್ಮ ಅಮೃತಾಕ್ಷಿಯಾದ ಕುಂತಿದೇವಿ ನನ್ನನ್ನು ನಂಬುವುದಕ್ಕೆ ಅಂತ ಅಪನಂಬಿಕೆ ನಾನು ಏನು ಮಾಡಿದ್ದೆ? ನಿಮ್ಮ ಮಕ್ಕಳು ಬಹಳ ಉತ್ತಮಸ್ಥರು. ಅವರ ಬಡಿಸಿಕೊಂಡೇ ನಿನಗೆ ಅಂಜಿ ನಡೆಯುವರು. ಕೇಳಮ್ಮ ಕುಂತಿದೇವಿ. ಓ ಕೃಷ್ಣ, ನೀನು ನನಗೆ ಅಪನಂಬಿಕೆ ಮಾಡಲಿಲ್ಲ. ಮತ್ತೆ ಕೇಳುವೇನು? ಕೇಳು ಶ್ರೀಹರಿ. ಏಕೆಂದರೆ ಸಾಕ್ಷಾತ್ ತಂಗಿಯ ಮಗನ ಅಭಿಮಾನವನ್ನು ಕಳಿಸಿದೆ. ತಂಗಿಯನ್ನು ಸಮುದ್ರದಲ್ಲಿ ದುಃಖಿಸಿದೆ. ಸೋದರ ಮಾವನನ್ನು ನಿನ್ನಂತ ಅಪನಂಬಿಕೆಯನ್ನು ಉಳ್ಳ ಮಾತುಗಳನ್ನು ಅಹೋ ಅಮ್ಮ ಕೃತಿ, ನೀನು ನನಗೆ ಸೋದರತ್ತೆ ಆದ ಕಾರಣ ನನ್ನನ್ನು ಅಂಗಿಸಿದೆ ಮತ್ತು ನಮ್ಮ ಅವಗುಣಗಳನ್ನು ಸುಮ್ಮನೆ ಮಾಡುತ್ತೀಯ. ಆದರೂ ಚಿಂತೆ ಇಲ್ಲ. ನನಗೆ ನಿನ್ನ ಶ್ರೇಷ್ಠ ಮಾತುಗಳನ್ನು ಕೇಳಿ ನಾಟಕ ಆಯಿತು ತಾಯಿ. ಸೌಖ್ಯ ಪ್ರದಾಯಿ. ಓ ಕೃಷ್ಣ, ನಿನ್ನ ಹಾಗೆ ನೀರಿನೆಲ್ಲರೂ ಈ ಪ್ರಪಂಚದಲ್ಲಿ ಎತ್ತಣದು. ನಾನೊಬ್ಬ ಹಣಗಳು ಯುಗ ಯುಗಗಳಲ್ಲಿ ಭೇದಿಸಿದರು. ನಿನ್ನ ಪಾದದ ಪರ್ವದಲ್ಲಿಯೂ ಕೃತಜ್ಞತೆಗಳ ಮಾತುಗಳು ನಂಬಲು ನಾನು ಮಗನ ತೋರಿಸುತ್ತೇನೆಂಬ ಮಾತನ್ನು ನಾನು ದಿಟ್ಟವಾಗಿ ನಂಬಲಾರೆ. ಚಕ್ರವರ್ತಿಯ ಕವಿತೆಯ ರಾಜಮುಖಿ ನಿನ್ನ ಹುದರದೊಳು ಜನಿಸಿದ ಕುಮಾರನನ್ನು ನಿನಗೆ ತೋರಿಸುವೆ. ಅಪಂತ ನುಡಿ ಹಾಡುವೆನೆಂದು ಆಲಸ್ಯ ಮಾಡಬೇಡ. ಅದು ಹೇಗೆಂದರೆ ಜಗಲತರ ಕಟಕ ಮುಂಪಕ್ಕು ಪಾತಾದಿಗಳ ಸಂಕಷ್ಟದಲ್ಲಿ ಗಡಿತರದೋಳು ನಮ್ಮನ್ನು ಅಂತರುದ್ಧ ಶುದ್ಧಿಗೊಳಿಸಿದ ನಮ್ಮ ಆತ್ಮ ಶುದ್ಧಗೊಳಿಸಿದ ಸುವಾರ್ತೆಯಂ ನಿನ್ನ ಹಿರಿಯ ಮಗನಲ್ಲಿರುವ ಗೌರವ ನಡೆಸುವುದು. ಗೌರವೇಶ್ವರನ ಮಂದಿರದಲ್ಲಿ ವೈರಿ ಭಯಂಕರವಾಗಿ ತೋರುತ್ತೇನೆ ಬಾರಮ್ಮ ಕುಂತಿ. ಬಿಡು ನಿನ್ನ ಚಿಂತೆ. ಅಲ್ಲಿಗೆ ಯಾಕೆ ಹೋದ? ಅವನು ನನ್ನ ಮಗನಾಗಿದ್ದರೆ ನನ್ನಲ್ಲಿಗೆ ಬರಬೇಕಾಗಿತ್ತು. ನನಗೆ ಗೊತ್ತಿಲ್ಲದ ವಿಚಾರವಿಲ್ಲ. ನನಗೆ ನನ್ನೊಂದಿಗೆ ಬರಬೇಕಾಗಿತ್ತು. ನನಗೆ ಗೊತ್ತಿಲ್ಲದ ವಿಚಾರ ಸಂಭವವಾಗಿ ತಿಳಿಸಬೇಕಾಗಿ ದೇವ ಮಹಾನುಭಾವ. ಒಂದು ಬಾಲ್ಯ ವ್ಯವಸ್ಥೆಯಲ್ಲಿ ಗಂಗಾ ತೀರದಲ್ಲಿ ವ್ಯಾಸ ಮಂತ್ರೋಪದೇಶವೋ ನಿಜವೋ ಅಪೋಕ್ತವೋ ಎಂದು ತಿಳಿದು ಬುದ್ಧಿ ಚಂಚಿತಳಾಗಿ ಸೂರ್ಯನ ಮಂತ್ರವನ್ನು ನೀನು ಸ್ಮರಿಸಿದಕ್ಕೆ ದಿವಕರನು ಬಂದು ನಿನ್ನಲ್ಲಿ ಪೂರ್ಣಪ್ರದ ಮಾಡಿ ಹೋದ ನಂತರ ತಾಯಿ ಗರ್ಭದಲ್ಲಿ ಬರದೆ ನಿನ್ನ ಕಿವಿಯಲ್ಲಿ ಹುಟ್ಟಿಸಿದನು.
ನಿನಗೆ ಜ್ಞಾಪಕವಿಲ್ಲವೇ ಯಾಕೆ ರಾಜರು ಒಂದು ತಾಯಿ ಮೊಲೆ ಹಾಲು ಇಲ್ಲದೆ ಹೇಗೆ ಮಂಕಾಗಿರುತ್ತಾರೆ ಎಂಬುದು ನಿಜವೇ ಸರಿ. ಇಷ್ಟು ರಾಜಧರ್ಮವಾಗಿದ್ದು ಇದಕ್ಕೆ ಜ್ಞಾಪಕವಿಲ್ಲದಿದ್ದರೆ ನಾನೇನು ಮಾಡಲಿ? ನೀನೇ ತಿಳಿದು ನೋಡಮ್ಮ ಕುಂದಿದ್ದೇನೆ. ಹೇ ಭಗವಾನ್ ನಾರಾಯಣನೇ, ಈಗ ನನಗೆ ಜ್ಞಾಪಕ ಆಯಿತು. ನಾನು ನನ್ನ ಮಗನನ್ನು ಹಡಿದದ್ದು ಬಲ್ಲೆ. ಎಲ್ಲಿ ಬೆಳೆದನೋ ನನಗೆ ತಿಳಿಯದು. ನನಗೆ ತಿಳಿಸಬೇಕೇ ದೇವ ಮಹಾನ್ ಭಾವ. ಇದೇ ನೋಡು ಕೌರವೇಶ್ವರನ ಮಂದಿರ, ಇದೇ ನೋಡು ಭೀಷ್ಮರ ಮಂದಿರ, ಇದೇ ನೋಡು ಧೃತರಾಷ್ಟ್ರರಾಯರ ನಿವಾಸ, ಇದೇ ನೋಡು ಪಾರ್ಥ ಭೀಮ ಕೌರವಾದಿಗಳು ವಿದ್ಯಾಭ್ಯಾಸ ಮಾಡಿದ ದ್ರೋಣಾಚಾರ್ಯರ ನಿಲಯ, ಇದೇ ನೋಡು ಭಜರಥ ಶಾಲೆ, ಇದೇ ನೋಡು ಕರ್ಣನ ಭವನ, ಈತನೇ ನೋಡಮ್ಮ ಪಂಕಜದಳ ನೇತ್ರಿ ಸದಮಲ ಗಾತ್ರಿ.